ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ, ಸೊ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ನಾವು 31st ನೈಟು ಫ್ರೆಂಡ್ ಮನೇಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅಂದ್ಕೊಂಡಿಲ್ಲ, ಯಾಕಂದರೆ ವೆದರು ಚೆನ್ನಾಗಿಲ್ಲ. ಸರಿ, ಇನ್ನು ಕಿಡ್ಸ್ಗೆ ಹಾಲಿಡೇಸ್ ಇದೆ ಅಲ್ವಾ, 15 ಡೇಸ್, ಮತ್ತು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲರೂ ಮೀಟ್ ಆಗೋ ಸ್ವಲ್ಪ ಕಷ್ಟನೇ. ಅದಕ್ಕೆ ಆಲ್ಮೋಸ್ಟ್ ಒಂದು 15 ಡೇಸಿಂದ ಅಲ್ಲಿ ಇಲ್ಲಿ ಅಂತ ಮೀಟ್ ಆಗ್ತಾನೇ ಇದ್ದೀವಿ. ಇನ್ನು ಈ ವೀಕ್ ಅಷ್ಟೇ, ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇನ್ನೆಲ್ಲರೂ ಬ್ಯುಸಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ. ಈವ್ನಿಂಗು ನಾವು ಅಂದ್ಕೊಂಡಿದ್ದಲ್ಲ, ಸೊ ಮಾರ್ನಿಂಗಿಂದ ಏನು ಸ್ನೋ ಅಷ್ಟೇನಿರಲಿಲ್ಲ. ಸೊ ಇವತ್ತೇನು ಬರಲ್ಲ ಹೇಳು ಅಂದ್ಕೊಂಡೆ, ಬಟ್ ನೋಡಿದ್ರೆ ಕರೆಕ್ಟಾಗಿ ನಾವು ಸ್ಟಾರ್ಟ್ ಆಗೋ ಟೈಮ್ ಫುಲ್ ಸ್ನೋ ಬೀಳ್ತಾ ಇದೆ. ನೋಡ್ತಾ ಇರ್ಬೋದು ನೀವೇನು ಯಾವ ರೀತಿ ಬೀಳ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ಇದೇ ಸ್ವಲ್ಪ ಪ್ರಾಬ್ಲಮ್ ನಮಗೆ, ಯಾಕಂದರೆ 1 ವೀಕಿಂದ ಫ್ರೀಸಿಂಗ್ ರೈನು, ಅದು ನಯಾಗ್ರದಲ್ಲಂತೂ ಇನ್ನೂ ಜಾಸ್ತಿ ಚಳಿ ಅನ್ನಿಸ್ತಾ ಇದೆ. ಫುಲ್ ಫ್ರೀಸಿಂಗ್ ರೈನ್ ಬೀಳ್ತಾ ಇದೆ, ಫುಲ್ಲು ಸ್ನೋ. ನಮಗಂತೂ ಇಂಥ ಸ್ನೋ ಅಲ್ಲೇ ತುಂಬ ಸಲ ಆಚೆ ಹೋಗಿದ್ದೀನಿ. ಆ ವಿಡಿಯೋಸು ಶೇರ್ ಮಾಡ್ತೀನಿ ಆದಷ್ಟು ಬೇಗನೂ. ನಾನು ಎಲ್ಲಿಗೆ ಹೋಗಿದ್ವಿ ಏನು ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಆಯಿತು. ಡ್ರೈವಿಂಗ್ಸ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಇನ್ನು ಎಲ್ಲರೂ ಒಬ್ಬೊಬ್ಬರು ನ್ಯೂ ಇಯರ್ ರೆಸೊಲ್ಯೂಷನ್, ಅವ್ರಿಗೂ ನ್ಯೂ ಇಯರ್ ಗೋಲ್ಸ್ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನನಗೇನು ಆ ಥರದ್ದೇನಿಲ್ಲ. ನನಗೆ ಏನಂದರೆ ಒಂದೇ ಗೋಳೆ, ಈ ಇಯರಿಂದನೂ ಆದರೂ ಸ್ವಲ್ಪ ಹೆಲ್ತಿಯಾಗಿ ತಿನ್ಕೊಂಡು ಎಲ್ಲರೂ ಯಾವುದೇ ಕಾಯಿಲೆ ಬಲ್ದಿರಂಗೆ ಹೆಲ್ತಿಯಾಗಿದ್ದರೆ ಸಾಕು, ಮಕ್ಕಳು ಆರಾಮಾಗಿ ಹೆಲ್ತಿಯಾಗಿದ್ದರೆ ಸಾಕು ಅನ್ನೋದೇ ನನಗೆ. ಒಳ್ಳೆ ಹೆಲ್ತಿ ಫುಡ್ ತಿನ್ಕೊಂಡಿದ್ರೆ ಸಾಕು. ಯಾಕಂದರೆ ಈ ವಿಂಟರಲ್ಲಿ ತುಂಬ ಜನ ಸಿಕ್ಕಾಗ್ತಾರೆ. ವಿಂಟರ್ ಬಂದಿದ್ದ ತಕ್ಷಣ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ಕೊತಾ ಇರ್ತಾರೆ. ಬಟ್ ನಾವು ಯಾವುದೇನೂ ಹಾಕ್ಸ್ಕೊಂಡಿಲ್ಲ ವ್ಯಾಕ್ಸಿನೇಷನ್, ಯಾವುದೂ ಫ್ಲೂ ಶಾಟ್ ಎಲ್ಲ ಹಾಕ್ಸ್ಕೊತಾರೆ. ಸೊ ನಾವೇನು ಬೇಡ ಅಂದ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ಏನಂದರೆ ಮಕ್ಕಳು ಮನೆಯಲ್ಲೇ ಇದ್ದರೆ ಮಾತ್ರ ಯಾವುದೇ ರೀತಿಯ ಸಿಕ್ಕಾಗಲ್ಲ. ಸ್ವಲ್ಪ ಜಿಶು ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಮಾತ್ರ ಸ್ವಲ್ಪ ಕೋಲ್ಡು ಕಾಫ್ ಆ ರೀತಿ ಬರುತ್ತೆ ಆಗಲಿ. ಇನ್ನು ಫೀವರು ಅದೆಲ್ಲ ತುಂಬ ಕಮ್ಮಿನೇ, ಏನು ಅಷ್ಟೇನು ಬರೋದಿಲ್ಲ. ಸೊ ಅದಕ್ಕೆ ಆದಷ್ಟು ನಾನು ಸ್ವಲ್ಪ ಔಟ್ಸೈಡ್ ಫುಡ್ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಅವ್ರಿಗೇನು ಬೇಕೋ ಅದು ಕೊಡ್ಕೊಂಡು ಹಾಗೇ ಇರ್ತೀನಿ. ಸ್ವಲ್ಪ ಫೀವರು ಅದೆಲ್ಲ ಸ್ವಲ್ಪ ಬರೋದಿಲ್ಲ. ಟ್ರೈನ್ ಬಂತು ಅಂತ ಬನ್ನಿ ಅಷ್ಟೇನಾ, ಅದಕ್ಕೆ ನಮ್ಮ ಕೈ ಕೊಟ್ಟ ಪ್ಲೇಟ್. ಇನ್ನು ನಾವು ರೇಖಾ ಮನೆ ಹತ್ರ ಹೋಗಿದ್ವಿ. ಸ್ವಲ್ಪ ನಾವು ಹೋಗೋವಾಗ ಫುಲ್ ಸ್ನೋ ಬೀಳ್ತಾಯಿತ್ತು, ಬಟ್ ಬರುವಾಗಂತೂ ಏನು ಅಷ್ಟು ಸ್ನೋ ಇರಲಿಲ್ಲ. ರೋಡೆಲ್ಲ ಕ್ಲೀನ್ ಮಾಡಿದ್ರು, ಆರಾಮಾಗಿತ್ತು. ಆ್ಯಕ್ಚುಲಿ ನಾವು 12 o'clockವರೆಗೂ ಇರಲಿಲ್ಲ. ಎಲ್ಲರಿಗೂ ಮಕ್ಕಳಿದ್ರು, ಇನ್ನು ಹೊಸ ಫ್ರೆಂಡ್ಸ್ ಬೇರೆ ಪರಿಚಯ ಆಗಿದ್ರು, ಅವರು ಬಂದಿದ್ದರು, ಅವ್ರಿಗೂ 3 ಮಕ್ಕಳಿದ್ದಾರೆ. ಸೊ ಅಷ್ಟೊತ್ತವರೆಗೂ ಮಕ್ಕಳು ಎದ್ದೋಳಿರಲ್ಲ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ 10-10:30 ಮನೆಗೆ ವಾಪಸ್ ಬಂದುಬಿಟ್ವಿ. ನಾವು ಮನೆಗೆ 10:30 ಬಂದುಬಿಟ್ವಿ ವಾಪಸ್. ಮಕ್ಕಳು ಮಲಗ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತವರೆಗೂ ಇರೋಕ್ಕೂ ಆಗಿಲ್ಲ ಯಾರಿಗೂ. ಸೊ ಇನ್ನು ನೋಡ್ತಾ ಇರ್ಬೋದು, ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಕ್ಲೀನೇ ಮಾಡಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾರೆ ಅಷ್ಟೇ ಆಗಲಿ. ಈ ಥರ ನೈಟಲ್ಲಿ ಏನಾದರೂ ಸ್ನೋ ಬಿದ್ದರೆ ಅಂತೂ ಕ್ಲೀನ್ ಮಾಡೋದಿಲ್ಲ, ಹೀಗೆ ಇರ್ತಾರೆ. ಬಟ್ ತುಂಬ ಸ್ಕಿಡ್ ಆಗುತ್ತೆ ಈ ರೀತಿ ಇದ್ದಾಗ, ಅಂದರೆ ಫುಲ್ ಗಟ್ಟಿ ಆಗುತ್ತೆ ಕೆಳಗಡೆ ಎಲ್ಲನೂ. ಸೊ ಅದು ತುಂಬ ಸ್ಕಿಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನು ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೊಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಮಾರ್ನಿಂಗೇ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ನಾರ್ಮಲಾಗಿ ಇಸ್ಕಾನಲ್ಲಿ ಸಂಡೇ ಮಾತ್ರ ಈವ್ನಿಂಗ್ ಇಟ್ಕೊತಾರೆ ಪ್ರೇಯರ್ ಆ ಥರ ಎಲ್ಲನೂ. ಬಟ್ ಈ ಸಲ ನ್ಯೂ ಇಯರಿಂದ ಅಂತ ಹೇಳ್ಬಿಟ್ಟು ನ್ಯೂ ಇಯರ್ಗೋಸ್ಕರ ಬೆಳಿಗ್ಗೆನೇ ಇಟ್ಕೊಂಡಿದ್ದಾರೆ ಪ್ರಾರ್ಥನೆ ಎಲ್ಲನೂ. ಸೊ ಇನ್ನು ರೇಖಾ ಹೇಳಿದ್ಲು ನಮಗೆ, ಈ ಥರ ಮಾರ್ನಿಂಗ್ಗೆ ಇಟ್ಕೊಂಡಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ವಿ. ಇನ್ನು ಕೃತಿಕಾ ಎದ್ದೊಳೋದು ಲೇಟು, ನೈಟ್ ಮಲಗೋದೇ ಅವಳು 12:30 ಆಗೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೊಳಿದ್ವಿ. ನಾವು ಎದ್ದೊಳದ್ಮೇಲೆ ಸ್ವಲ್ಪ ಟಿಫನ್ ತಿನ್ನಿಸ್ಕೊಂಡು ಇನ್ನು ಹೋಗ್ತಾ ಇದ್ದೀವಿ. ಸೊ ನೈಟ್ ಏನು ಸ್ನೋ ಬಿದ್ದಿರಲಿಲ್ಲ, ಆರಾಮಾಗೇ ಇತ್ತು, ರೋಡೆಲ್ಲನೂ ಕ್ಲೀನಾಗೇ ಇತ್ತು. ಇನ್ನು ಅಲ್ಲಿಗೆ ಟೆಂಪಲ್ ಹೋದ್ಮೇಲೆ ಇನ್ನು ಅಲ್ಲೊಂದು 1 hour ಇದ್ವಿ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, ಸೊ ಇನ್ನು ಪೂಜೆ ಮಾಡೋ ಟೈಮ್ಗೆ ಹೋದು ಕರೆಕ್ಟಾಗಿ. ಇನ್ನು ಲಾಸ್ಟ್ ಇಯರ್ ಅಂತೂ 2 o'clockವರೆಗೂ ಇದ್ವಿ ಬಿಂದು ಮನೆಯಲ್ಲಿ. ಈ ಸಲ ಬಿಂದುವರೆಗೂ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಅವ್ರು ಇಂಡಿಯಾಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಮಾತ್ರ ಮಾಡ್ಕೊಂಡ್ವಿ ಈ ಸಲ.
ಈ ನಡುವೆ ಇಲ್ಲಿ ಇಸ್ಕೊಂಡು ಹೋಗ್ತಾ ಇದೀವಲ್ಲ, ಸೊ ಕೃತಿಕಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಇಲ್ಲಿಗೆ ಹೋದರೆ ಸ್ವಲ್ಪ ಊಟ ಎಲ್ಲ ತಿಂತೀವಿ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಇನ್ನೂ ಅಲ್ಲಿ ಹೋಗೋಕ್ಕಿಲ್ಲ, ಇಸ್ಕಾನ್ ಟೆಂಪಲ್ ಒಳಗಡೆ ಹೋಗೋಕ್ಕಿಲ್ಲ. ಅಮ್ಮ ಅಂಗ್ರಿ ಅಂತ ಕೇಳ್ತಾ ಇದ್ದಾಳೆ, ಹಸಿವಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿ ಊಟ ಬಂದು ತುಂಬ ಚೆನ್ನಾಗಿತ್ತು. ಮೇಯ್ನು ರೇಖಾ ಪಲಾವ್ ಮಾಡ್ಕೊಂಡ್ಬಂದಿದ್ಲು. ಪಲಾವಲ್ಲಿ ಎಕ್ಸ್ಪರ್ಟ್ ರೇಖಾ ಅಂತೂ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಸೊ ಇನ್ನು ಪೂರಿ, ಸ್ವಲ್ಪ ಪಲಾವು, ಚೆನ್ನಾಗಿ ಮಸಾಲ ಮಾಡಿದ್ದು, ಸ್ವಲ್ಪ ಸ್ವೀಟ್ಸ್ ಮಾಡಿದ್ರು, ಚೆನ್ನಾಗಿತ್ತು ಊಟ ಎಲ್ಲನೂ. ಇನ್ನು ಮಧ್ಯಾಹ್ನ ಊಟ ಅಲ್ಲೇ ಆಯಿತು. ಇನ್ನು ಬರ್ತಾ ಈ ಥರ ರೋಡೆಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ. ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸ್ನೋಯಿಂದ. ಸ್ವಲ್ಪ ಎಲ್ಲಾದರೂ ರೋಡ್ ಡ್ಯಾಮೇಜ್ ಏನಾದರೂ ಆಗಿದ್ರೆ ಫುಲ್ಲು ರೋಡೆಲ್ಲ ಕ್ಲೋಸ್ ಮಾಡಿದ್ದಾರೆ. ರೌಂಡ್ ಹಾಕ್ಕೊಂಡು ಸಂದಿಗಳಲ್ಲೆಲ್ಲ ಹೋಗಿದ್ವಿ. ಇಲ್ಲೇನಂದರೆ ಕೆನಡಾದಲ್ಲಿ ಮೇನ್ ರೋಡ್ಗಳಲ್ಲಿ ಮಾತ್ರ ಕ್ಲೀನ್ ಮಾಡ್ತಾರತ್ತೆ ಅಷ್ಟೇ. ಇನ್ನು ಬೇರೆ ಕಡೆ ಬೀದಿಗಳಲ್ಲಿ ಸಂದಿಗಳೆಲ್ಲ ಆ ಥರ ಏನು ಕ್ಲೀನೇ ಮಾಡೋದಿಲ್ಲ, ಹಾಗೇ ಇರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಅಂಥ ಟೈಮಲ್ಲೆಲ್ಲನೂ ಡ್ರೈವಿಂಗ್ ಎಲ್ಲನೂ. ಇನ್ನು ಹಾಗೆ ಅಲ್ಲಿಂದನೂ ಇನ್ನು ವಾಲ್ಮಾರ್ಟ್ಗೆ ಹೋದ್ವಿ. ಇನ್ನು ವಾಲ್ಮಾರ್ಟ್ಗೆ ಹೋದ್ಮೇಲೆ ಇನ್ನು ನಾನು ಇಲ್ಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಮಕ್ಕಳಿಗೆ ಕಾಯಿಲೆಕ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು. ಇನ್ನು ವಾಲ್ಮಾರ್ಟಲ್ಲಿ ಕಾಣಿಸ್ತು. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ತುಂಬ ಸಲ ಹೇಳಿದ್ದೀನಿ, ಅವ್ರು ತೊಗೊಂಬರ್ತಾ ಇರಲಿಲ್ಲ. ನಾನು ಅಪರೂಪಕ್ಕೆ ಶಾಪಿಂಗ್ ಹೋಗೋದು, ನಾನೇನು ಅಷ್ಟೋಗಲ್ಲ, ಮಕ್ಕಳು ಅವ್ರು ಹೋಗ್ತಾರೆ ಅಷ್ಟೇ. ಇನ್ನು ಇವತ್ತು ನಾನು ಹೋಗಿದ್ದಕ್ಕೆ ನಾನೇ ತೊಗೊಂಡೆ ಕಾಯಿಲೆಕ್ಸ್ ಅಂತ ಹೇಳ್ಬಿಟ್ಟು, ಮಕ್ಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೇದಂತೆ ಅದು ಕಾಯಿಲೆಕ್ಸು, ಹಾಗಾಗಿ ತೊಗೊಂಡೆ. ಇನ್ನು ಕೃತಿಕಾ ಅಂತೂ ವಾಲ್ಮಾರ್ಟ್ ಒಳಗಡೆ ಬಂದಿದ ತಕ್ಷಣ ಡೈರೆಕ್ಟ್ ಟಾಯ್ಸ್ ಕಡೆ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಸೊ ಹಾಗಾಗಿ ಅವರಪ್ಪ ಆ ಕಡೆ ಕರ್ಕೊಂಡು ಹೋದ್ರು. ನಿನ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ನನಗೆ ಪ್ರಶಾಂತವಾಗಿ ನಿಧಾನಕ್ಕೆ ನನಗೇನೇನು ಬೇಕೋ ಎಲ್ಲ ತೊಗೊಂಡೆ ಈ ಸಲ ಅಂತೂ. ಯಾಕಂದರೆ ಅವಳು ಮಕ್ಕಳಿಬ್ಬರು ಇದ್ದರೆ ನನಗೆ ಅದು ಬೇಕು ಇದು ಬೇಕು. ಆ್ಯಕ್ಚುಲಿ ಕೃತಿಕಾ ಕೇಳೋದೇ ಇಲ್ಲ ಈ ಥರದ್ದು ಬೇಕು ಅಂತ ಹೇಳ್ಬಿಟ್ಟು. ಜೀಶುನೇ ಅದು ಬೇಕು ಇದು ಬೇಕು ಅಂತ ಇರ್ತಾನೆ. ಇವಾಗಂತೂ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ತೊಗೊಂಡು ಬಂದೆಲ್ಲನೂ. ಏನದು? ಯು ಆರ್ ಹ್ಯಾಪಿ? ಯಾಕೆ ಹ್ಯಾಪಿ ನೀನು? ಐ ಆಮ್ ಸೋ ಹ್ಯಾಪಿ ಅಂತ ಬರ್ತಾಯ್ತಾ? ಯಾರು ತಗೊಂಡಿದ್ದದು? ಹೋಗೋಣ ಮನೆಗೆ, ನಡಿ ಬಿಡು. ಅದು ನಿಂತ್ಕೊ, ಇಲ್ಲಿ ನೀನು ಅಲ್ಲಿ ಹೋಗಿ ಸ್ಟಾಪ್ ಮಾಡಿಬಿಡುತ್ತೆ. ಹೋಗು. ನೋಡು ಸ್ಟಾಪ್ ಮಾಡುತ್ತೆ ಇವಾಗ ನೀನು ಹೋಗಿ ನಿಂತ್ಕೊಂಡ್ರೆ ಅಲ್ಲಿ. ಸ್ಟಾಪ್ ಮಾಡ್ತಲ್ವಾ? ನೋಡು ಹೆಂಗ್ ಕ್ಲೀನ್ ಮಾಡ್ತಾ ಇದೆ ನೋಡೋದು, ರೌಂಡ್ ರೌಂಡ್. ಇಲ್ಲಿ ನೀನು ವಾಲ್ಮಾರ್ಟಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೇಮ್ ರೋಬೋ ಥರನೇ ಇರುತ್ತೆ ಅದು, ಎಲ್ಲ ಗೊತ್ತಾಗುತ್ತೆ. ಫುಲ್ ಎಲ್ಲ ರೌಂಡ್ ಟಾಯ್ಸ್ಗೆ ರೌಂಡ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ಅದಂತೂ. ಇಲ್ಲೆಲ್ಲ ಅಷ್ಟೇ. ನಿನ್ನ ಹತ್ರ ಆಯ್ತಲ್ವ ಥರ ಕಾರ್ಡ್ ಇಡೋದು? ಕೃತಿಕಾ ಹತ್ರ ಇದೆ ಈ ಥರದ್ದು. ಬೇರೆ ತಗೋಣ ನಡಿ. ಇನ್ನೊಂದು ಟಾಯ್ ನೋಡೋಣಪ್ಪ. ಬೇಬಿ ನೋಡೋಣ. ಬಿಡು ದಿಶು ಇಲ್ಲಪ್ಪ, ನಾನು ಹೋಗ್ತೀನಿ, ಬಾಯ್. ನೋಡಿ ಇಲ್ಲಿ ಬೇಬಿ ಟಾಯ್ಸ್ ಎಷ್ಟೊಂದಿದ್ದಾವೆ. ಆಟಾಡು, ನಿನ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟಾಡು, ಆಮೇಲೆ ಹೋಗೋಣ ಮನೆಗೆ. ನೀನೇನೋ ಮಾಡ್ತಾ ಇದೀಯಾ? ಏನಮ್ಮ?
ಇನ್ನು ಕೃತಿಕಾಗಿ ಯಾವ ರೀತಿ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ ಅಂದರೆ ಎಲ್ಲಿಗಾದ್ರೂ ಶಾಪ್ಗೆ ಹೋದರೆ ಅಲ್ಲಿರೋ ಟಾಯ್ಸ್ ಎಲ್ಲ ಆಟ ಆಡ್ಕೊ, ಮನೆಗೆ ಮಾತ್ರ ಏನೂ ತಗೋಬೇಡ ಅಂತೇಳಿ ಹೇಳ್ಬಿಟ್ಟು ಚಿಕ್ಕವಾಗಿಂದ ಆ ರೀತಿಯೇ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಅವಳು ಏನು ಬೇಕೋ ಎಲ್ಲ ಆಟ ಆಡ್ತಾಳೆ ಶಾಪಲ್ಲಿ, ಎಲ್ಲ ಆಟ ಆಡಿಬಿಟ್ಟು ಆಮೇಲೆ ಬರುವಾಗ ಇಂಥದ್ದು ಬೇಕು ಅಂತ ಕೇಳ್ತಾಳೆ, ಅಲ್ಲಿ ಈ ಥರ ಬೇಕು ಅಂತ. ಓಕೆ ಆಮೇಲೆ ತೊಗೊಳೋಣ ಅಂದರೆ ಅಷ್ಟೇ ಅಲ್ಲೇ ಬಿಟ್ಬಿಟ್ಟು ಬರ್ತಾಳೆ ಮತ್ತೆ ಮುಂದೆಗೆ. ಸೊ ಅದೇ ರೀತಿ ಮಾಡ್ತಾಳೆ, ಬೇಕು ಅಂತ ಆಟ ಮಾಡೋದೇ ಇಲ್ಲ. ಸೊ ನನ್ನ ಮಗನ ಫುಲ್ ಆಪೋಸಿಟ್ ಅಂತಲೇ ಹೇಳ್ಬೇಕು. ಅವನು ಇಷ್ಟು ವಯಸ್ಸಾದರೂ ನನಗೆ ಇದು ಬೇಕು ಅದು ಬೇಕು. ಇವತ್ತು ಸಹ ಅಲ್ಲೇನೋ ಕಾರ್ಸ್ ಇದ್ದರೆ ನನಗೆ ಆ ಕಾರ್ ಕೊಡಿಸು ಅಂತ ನಾನು ಹಿಂದೆನೇ ಓಡಾಡ್ತಾ ಇದ್ದೆ. ಬಟ್ ಕೃತಿಕಾ ಮಾತ್ರ ಆ ರೀತಿ ಇಲ್ಲ. ಸೊ ಅವಳಿಗೆ ಇರೋ ಟಾಯ್ಸಲ್ಲೇ ಅವಳಿಗೆ ಏನಾದರೂ ಕೊಡಿಸ್ಲಿನೂ ಅದು ಕೊಟ್ಟಿರೋ ದುಡ್ಡಿಗೆ ನ್ಯಾಯ ಮಾಡ್ತಾಳೆ, ಅಷ್ಟು ಯೂಸ್ ಮಾಡ್ಕೊತಾಳೆ ಆ ಟಾಯ್ನೇ ಆಗಲಿ. ಸೊ ಒಂದಿನ ಆಟ ಆಡಿ ಸುಮ್ಮನೆ ಇರೋಲ್ಲ, ಅದು ಕಿತ್ತೋಗೋರ್ಗೂ ಆಡ್ತಾನೇ ಇರ್ತಾಳೆ. ಸೊ ಈ ರೀತಿ ಇತ್ತು ನಮ್ಮ ನ್ಯೂ ಇಯರ್ ಎಲ್ಲನೂ ಈ ರೀತಿ ಮಾಡಿಕೊಂಡು ನ್ಯೂ ಇಯರ್ ದಿನ ಅಷ್ಟೇ. ನಾವೇನೇನು ಬೇರೆ ಏನೂ ಮಾಡೋಕ್ಕೋಗಿಲ್ಲ. ಏನು ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಇನ್ನು ಕೃತಿಕಾಗಿ ನಿದ್ದೆ ಟೈಮ್ ಆಗಿತ್ತು ಆಫ್ಟರ್ನೂನ್ದು. ಸೊ ಡೈರೆಕ್ಟ್ ಇನ್ನು ಮನೆಗೆ ವಾಪಸ್ ಹೋದ್ವಿ, ಇನ್ನು ಎಲ್ಲಿಗೂ ಹೋಗೋಕ್ಕೋಗಿಲ್ಲ. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.